ಮಧು ಬಂಗಾರಪ್ಪ ಅವರು NDA ಪಾರ್ಟ್ನರು ಅಲ್ಲ, ಬಿಜೆಪಿ ಪಕ್ಷದವರು ಅಲ್ಲ, JDS ಪಕ್ಷದವರು ಅಲ್ಲ, ಕೂತಿರೋದು ಅಪೋಸಿಷನ್ ಅವರು. ಅಂದ್ರೆ ಆಳುವ ಸರ್ಕಾರ ಯಾವುದು ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೀನಿ ಅನ್ನೋ ಹಠದಲ್ಲಿದೆ. ಆ ಸರ್ಕಾರದ ಭಾಗವಾಗಿರುವ ಮಧು ಬಂಗಾರಪ್ಪ ಅವ್ರನ್ನ ಮುಂದೆ ನಾವು ಹೋರಾಟ ಏನ್ ಸೀರಿಯಸ್ ಇಲ್ಲ, ಸಾಂಕೇತಿಕವಾಗಿ ಬೆಂಬಲ, ರೈತರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಕಾಂಪನ್ಸೇಷನ್, ಯಾವ ಸಂದರ್ಭ ಇತ್ತು ಅಂತ ಹಿಂಗೆ ಹೇಳಿ. ಸಚಿವರಾದಂತ ಮಧು ಬಂಗಾರಪ್ಪ ಅವ್ರಿಗೆ ನಾನು ಮೊದಲನೇ ಧಿಕ್ಕಾರ ಹೇಳ್ತೀನಿ. ಯಾಕೆಂದ್ರೆ ಒಂದು ರೈತರ ಪರವಾಗಿ ಒಂದು ರೈತರಿಗೋಸ್ಕರ ಒಂದು ಪಾದಯಾತ್ರೆ ಆಗ್ತಿದೆ, ಅಷ್ಟು ಉಡಾಫೆಯಾಗಿ ನಗಾಡ್ಕೊಂಡು ಐ ಆಮ್ ನಾಟ್ ಬಾದರ್ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಂದ್ರೆ ಹೇಳ್ತೀನಿ ಅದು ನನ್ನ ಮೊದಲನೇ ಧಿಕ್ಕಾರ. ನಾನು ಮಧು ಬಂಗಾರಪ್ಪ ಅವ್ರಿಗೆ ಹೇಳ್ತಿದ್ದೀನಿ, ಸರ್ಕಾರದ ಪರವಾಗಿ ಸರ್ಕಾರದ ಭಾಗದಲ್ಲಿ ಅವರೊಬ್ರು ಸಚಿವರಾಗಿ ರೈತರ ಪರವಾಗಿ, ಅದು ಬಿಜೆಪಿ ರೈತರು, JDS ರೈತರು, ಕಾಂಗ್ರೆಸ್ ರೈತರು ಅಂತ ಏನೂ ಇಲ್ಲ, ಅಷ್ಟಿದ್ದು ನೀವು ಅಷ್ಟು ನಗಾಡ್ಕೊಂಡು ನೀವು ಹೇಳ್ತಿದ್ದೀರ ಅಂದ್ರೆ ಮೊದಲ ಧಿಕ್ಕಾರ ನಿಮ್ಗೆ ಹೇಳ್ತಾ. ಸನ್ಮಾನ್ಯ ವಿಜೇಂದ್ರ ಅವ್ರು ಹೇಳಿರೋದೇನು, ಸಾಂಕೇತಿಕವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದೀವಿ, ಹಾಗಾಗಿ ಬಿಜೆಪಿ ಅವ್ರ ಪಾರ್ಟ್ಕಲ್ಲಿ ಕಡಿಮೆ ಇದೆ ಅನ್ನೋ ರೀತಿನಲ್ಲಿ ಹೇಳಿದಾರೆ ಹೊರತು ಅದನ್ನಲ್ಲಿ ಬಂದು ರೈತರು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ಯಾರು ಹೋಗಿದ್ದಾರೆ ತೋರಿಸಿ ಆಯ್ತು. ಈಗ ಆಯ್ತು, ಈಗ ಕಾಂಗ್ರೆಸ್ ಅವರು ಅದನ್ನ ಎಲ್ಲಾ ಕಡೆನೂ ವೈರಲ್ ಮಾಡ್ತಿದಾರಲ್ವಾ. ನಾನು ಕೇಳೋದಿಷ್ಟೇ ಕಾಂಗ್ರೆಸ್ ಅವ್ರಿಗೆ, ನೀವು ಇಷ್ಟ ಆಯ್ತಲ್ವಾ, ಎಷ್ಟು ಜನ ನಿಮ್ಮ ಹತ್ರ ಕಾಂಪನ್ಸೇಷನ್ ತಗೊಂಡಿದ್ದಾರೆ ತೋರಿಸಿ. ಇಷ್ಟು ಪ್ರೂಫ್ ಇನ್ನೇನ್ ಬೇಕು? ಬ್ಯಾಂಕ್ ಇಂದ ನಿಮ್ಮ ಏನು ಟೌನ್ಶಿಪ್ ಯೋಜನೆಗೆ ನೀವು ಒಂದು ಖಾತೆ ತೆರೆದಿಟ್ಟಿದ್ದೀರಲ್ವಾ, ಆ ಖಾತೆಯಿಂದ ಎಷ್ಟು ಕೋಟಿ ನೀವು ರೈತರಿಗೆ ಬಿಡದಿನಲ್ಲಿ ಕಳ್ಸಿದ್ದೀರಾ ಅಂತ ತೋರಿಸಿ. ಇಲ್ಲೇ ಪ್ರೂಫ್ ಗೊತ್ತಾಗುತ್ತೆ. ಉದಾಹರಣೆಗೆ 5,500 ರೈತರಿದ್ದಾರೆ ಅನ್ಕೊಳ್ಳಿ ಮೇಡಮ್, 5,500ದಲ್ಲಿ 20 ಜನ ತಗೊಂಡಿರೋದಕ್ಕೆ ನೀವು ಇಡೀ 5,500 ಆ ಭಾಗದ ರೈತರೇ ಟೌನ್ಶಿಪ್ಗೆ ಪರವಾಗಿ ನಿಂತಿದ್ದಾರೆ ಅಂದ್ರೆ ಯಾವ ಅರ್ಥ? ಅಲ್ಲಿ ನನ್ನ ರೈತರು 516 ದಿನ ಪ್ರತಿಭಟನೆ ಕೂತಿದ್ದಾರೆ. ಸರ್ಕಾರದ ಸಚಿವರು HC ಬಾಲಕೃಷ್ಣ ಅವರು ಅದೇ ಭಾಗದ ಸಚಿವರಾಗಿ ವಿಜೇಂದ್ರಣ್ಣ ಅವರು ಆ ಭಾಗಕ್ಕೆ ಹೋಗಿ ರೈತರ ಪರವಾಗಿ ಪ್ರತಿಭಟನೆ ಕೂತಿದ್ದಾರೆ. ಆ ಭಾಗದಲ್ಲಿ ಅವರು ಪಾದಯಾತ್ರೆಗೆ ಕಳೆದ 15 ದಿನದಿಂದ ಇದ್ದಾಗ ಅವರು ಭಾಗವಹಿಸಿದ್ದಾರೆ. ಇಲ್ಲಿ ನಾನ್ ಕೇಳ್ತಿರೋದು, ವಿರೋಧ ಪಕ್ಷಗಳು ಬಿಡಿ, ನಾನು ಹೇಳ್ತಾರೆ ಸರ್ಕಾರದ್ದು. ನಿಮ್ಗೆ ಇನ್ನೊಂದು, ನೀವು ಆರಂಭದಲ್ಲಿ ಹೇಳಿದ್ರಿ ಇಲ್ಲಿ ಆ ಕಣ್ಮಿಣಿಕೆ ಟೋಲ್ ಹತ್ರ ಪಕ್ಷದವ್ರದ್ದು ಈ ಡ್ರಾಮಾ ಆಯ್ತು. ನಿಜವಾಗ್ಲೂ ಮೇಡಮ್, ನಿನ್ನೆ 12 ಕಿಲೋಮೀಟರ್ ಪಾದಯಾತ್ರೆ ಮಾಡಿದೀವಿ, ಈಗ 15 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಿಮ್ಮ ಸ್ಟುಡಿಯೋನಲ್ಲಿ ಕೂತಿರೋದು ಐ ಡ್ರಾಮಾ ಅಲ್ಲ, ಇದೊಂದು ಎಚ್ಚರಿಕೆ, ಜನಜಾಗೃತಿ, ರೈತರದ್ದು. ನಾನು ಹೇಳ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ ದಯಮಾಡಿ. ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿಗೆ ನಾವು JDS ಪಕ್ಷದ ಪಾದಯಾತ್ರೆ ಹೈ ಡ್ರಾಮಾ ಅಂತ ಹೇಳಿಲ್ಲ, ನೀವು ಹೆಡ್ಲೈನ್ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಕರೆಕ್ಟ್ ಅಶ್ವಿನ್ ಅವರೇ, ಕರೆಕ್ಟ್ ಅಶ್ವಿನ್ ಅವರೇ. ಅಲ್ಲ ಅಶ್ವಿನ್ ಅವರೇ, ಐ ನೋ JDS ಪಕ್ಷ ಇಸ್ ವೆರಿ ಸೀರಿಯಸ್. ಅದು ಯಾಕೆ ಸೀರಿಯಸ್ ಆಮೇಲೆ ಚರ್ಚೆ ಮಾಡೋಣ. ಬಟ್ JDS ಪಕ್ಷ ಇಸ್ ವೆರಿ serious about Bidadi, is very serious about the ಪಾದಯಾತ್ರೆ. ಬಟ್ ವಿಜೇಂದ್ರ ಅವರಿಗೆ ಹಂಗ ಅನ್ನಿಸ್ತಿಲ್ಲ ಸರ್. ಅನ್ಫಾರ್ಚುನೇಟ್ಲಿ ನಿಮ್ಮ ಮೈತ್ರಿ ಪಾರ್ಟ್ನರ್ ಗೆ ಹಂಗ ಅನ್ನಿಸ್ತಾ ಇಲ್ಲ. ನಿಜವಾಗ್ಲೂ ಆಡಳಿತ ಪಕ್ಷಕ್ಕೆ ನಾನು ನೇರವಾಗಿ ಹೇಳ್ತಿರೋದು, ಒಂದು ತುಂಬಾ ಬಿರುಬಿಸ್ಲಿತ್ತು ಮೇಡಮ್. ಬಿಡದಿನಲ್ಲಿ ದೊಡ್ಡ ಗೌಡ್ರು ಈ ವಯಸ್ಸಲ್ಲಿ, ಅಂತ ವಯಸ್ಸಲ್ಲಿ ಬಂದು ಗಂಟೆಗಳ ಕಾಲ ರೈತರ ಪರವಾಗಿ ನಾನು ನಿಲ್ತೀನಿ ಅಂತ ಏನ್ ಮೇಡಮ್ ಆ ವಯಸ್ಸಲ್ಲಿ ಇದ್ರು ಮಳೆ ಬಂತು, ಎದುರದೆ ಆ ಒಂದು ಯಾವುದಕ್ಕೂ ತಡೆಯದೆ ನಾವು ಪಾದಯಾತ್ರೆ ಮಾಡ್ತಿದ್ದೀವಿ ಅಂದ್ರೆ, ನೀವು ಒಂದು ಫ್ರೀಡಮ್ ಪಾರ್ಕ್ ವರೆಗೆ ಬಂದು ನಾವು ನಮ್ಮ ರೈತರ ಪರವಾಗಿ ಒಂದು ಪ್ರತಿಭಟಿಸ್ತೇ, ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತ ನಾವು ಬಂದ್ರು ನೀವು ಅದನ್ನ ತಡೆ ನಿಲ್ಲಿಸ್ತೀರಾ, ಪೊಲೀಸ್ ಅವ್ರಿಗೆ ಹೇಳ್ತೀರಾ FIR ಹಾಕ್ರಿ ರೈತರ ಮೇಲೆ ಅಂದ್ರೆ ಇದು ಯಾವ ನ್ಯಾಯ?